ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದಲ್ಲಿ ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕರು ಆದ ದಿವಂಗತ ಮುತ್ತಪ್ಪ ರೈ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆಯನ್ನ 15/5/2026ರಂದು ಯಾದಗಿರಿ ನಗರದ ಅಕ್ಷತ ವೃದ್ಧಾಶ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ದಿವಂಗತ ಭಾವಚಿತ್ರಕ್ಕೆ ಯಾದಗಿರಿ ಜಿಲ್ಲಾಧ್ಯಕ್ಷರು ಆದ ಬಿಎನ್ ವಿಶ್ವನಾಯ್ಕರವರು ಹಾಗೂ ಸಂಘಟನೆ ಕಾರ್ಯಕರ್ತರು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು. ನಂತರ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡವರು ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ಈ ವೇಳೆ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಆದ ಬಿಎನ್ ವಿಶ್ವನಾಥ್ ನಾಯಕ್ ಮಾತನಾಡಿ, ಅವರು ಹಾಕಿಕೊಟ್ಟ ಆದರ್ಶಗಳು ಮತ್ತು ಸಮಾಜಮುಖಿ ಚಿಂತನೆಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಎಂದಿದ್ದಾರೆ. ಅವರನ್ನ ಹತ್ತಿರದಿಂದ ಬಲ್ಲವರು ಮತ್ತು ಅವರ ಬೆಂಬಲಿಗರು ಮುತ್ತಪ್ಪ ರೈ ಅವರನ್ನ ಒಬ್ಬ ಧೈರ್ಯಶಾಲಿ, ಸಹಾಯ ಮಾಡುವ ಗುಣವುಳ್ಳ ಮತ್ತು ನಿಸ್ವಾರ್ಥ ನಾಯಕ ಅಂತ ಕರೆಯುತ್ತಾರೆ. ಆದರೆ ವಿರೋಧಿಗಳು ಮಾತ್ರ ಕಾನೂನು ಪಾಲಕರು ಅವರನ್ನ ಕಾನೂನನ್ನ ಉಲ್ಲಂಘಿಸಿದ ಹಾಗೂ ಸಮಾಜದ ಶಾಂತಿಗೆ ಭಂಗ ತಂದ ವ್ಯಕ್ತಿಯಾಗಿ ನೋಡ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮುತ್ತಪ್ಪ ರೈ ಅವರದ್ದು ಬೂದಿಯೊಳಗಿನ ಕೆಳ್ಳದಂತಹ ಬದುಕು. ಅವರೊಬ್ಬ ವಿವಾದಾತ್ಮಕ ವ್ಯಕ್ತಿಯಾಗಿದ್ರು. ಅವರ ಜೀವನದ ಪಯಣ ಹಲವರಿಗೆ ಒಂದು ಬೆರಗುಗೊಳಿಸುವ ಕಥೆಯಾಗಿದೆ ಎಂದಿದ್ದಾರೆ. ಇಂದು ನಮಗೂ ಒಂದು ಬಹಳ ದುಃಖವಾಗಿರುವಂಥ ವಿಷಯ ಏನಂದರೆ, ನಮ್ಮ ಅಣ್ಣ ಮುತ್ತಪ್ಪ ರೈ ಅವರು ನಮ್ಮನ್ನು ಅಗಲಿ 6 ವರ್ಷಗಳಾಯಿತು. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಕ್ಷತ ಮಹಿಳಾ ಮಂಡಳಿ ರುದ್ರಾಶ್ರಮದಲ್ಲಿ ಇವತ್ತು ಅಣ್ಣ ಮುತ್ತಪ್ಪ ರೈ ಅವರ ಈ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡ್ತಿದ್ವಿ. ಪ್ರತಿ ವರ್ಷ ರುದ್ರಾಶ್ರಮದಲ್ಲಿ ಆಗಿರ್ಬೋದು, ಅನಾಥಾಶ್ರಮದಲ್ಲಿ ಆಗಿರ್ಬೋದು, ಏರಿಗೆ ತಾಯಂದಿರ ಆಸ್ಪತ್ರೆಯಲ್ಲಿ ಆಗಿರ್ಬೋದು, ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಈ ಅಕ್ಷತ ಅನಾಥ ರುದ್ರಾಶ್ರಮದಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಈ ರುದ್ರಾಶ್ರಮದಲ್ಲಿ ಏನೇ ಇದ್ದರೂ ವೀಣಾ ಮೋದಿ ಅಕ್ಕವರಿಗೆ ನಾವು ನಮ್ಮ ಸಂಘಟನೆ ಕಡೆಯಿಂದ ಹೇಳ್ತಾ ಇದ್ದೀವಿ, ಏನೇ ಇದ್ರೂ ಎಲ್ಪ್ ಕೇಳಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಸದಾ ನಿಮ್ಮಿಂದ ಇರ್ತೀವಿ. ತಾಯಂದರಿಗೆ ಹೇಳೋಕೆ ಇಚ್ಛಿಸ್ತೀನಿ, ನಮ್ಮ ಸಂಘಟನೆ ಇರೋದು ಇದಕ್ಕೆ. ಯಾಕಂದರೆ ಮುತ್ತಪ್ಪಣ್ಣ ನಮಗೂ ಇದೊಂದು ಹಾದಿ ಹಾಕಿಕೊಟ್ಟಿರೋದೇ ಒಂದು ಸಾಮಾಜಿಕ ಕಳಕಳಿಯಾಗಿ ರುದ್ರರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಬಡವರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಯಾರಿಗೆ ಏನೇ ತೊಂದರೆದಲ್ಲಿದ್ದರೆ ನಮ್ಮ ಜಯ ಕರ್ನಾಟಕ ಇರ್ತದಂತ ಪ್ರತಿನಿತ್ಯ ಹೇಳುತ್ತಾ ನಮಗೊಂದು ಹಾದಿ ಹಾಕಿಕೊಟ್ರೆ ಅವರ ಹಾದಿ ಅಂತ ಇವತ್ತು ನಡ್ಲಿಕ್ಕಿದ್ದೀವಿ. ನಾವು ಇಷ್ಟೊಂದು ತಾಯಂದ್ರೆ ನಿಮಗೆ ಯಾರೆಲ್ಲ ತಿಳ್ಕೊಬಿಟ್ರೆ ನಾವು ಸದಾ ನಮ್ಮ ಸಂಘಟನೆ ನಾವು ನಿಮ್ಮಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೀನಿ. ಇವತ್ತು ಒಂದು ಕಾರ್ಯಕ್ರಮ ನಂಬ್ಕೊಳ್ತಾರೆ. ಆದರೆ ಇವ್ರಂಗೆ ಏನಾದರೂ ಸಹಾಯ ಬೇಕಾದರೆ ಕೇಳ್ರಿ ನಮ್ಗೆ ಅನ್ನೋರು ಭಾಳ ಅಪರೂಪ. ಇವರ ನಮಗೆ ಫಸ್ಟ್ ಟೈಮ್ ಅಂದಿದ್ದು. ಅದಕ್ಕೆ ಈ ಸಂಘಟನೆ ಅಧ್ಯಕ್ಷರಿಗೂ ಮತ್ತು ವಿಜಯ್ ಅವರಿಗೂ ನಾನು ಸಪ್ರೇಟಾಗಿ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೇನೆ. ನೆನಪಿಗಾಗಿ ಒಂದು ಹಣ್ಣು ಬಂದಿರ್ತಾರೆ. ಒಂದು ಮುತ್ತಪ್ಪರ ಅಂದರೆ ಅವರ ಒಂದು ಸಂಘಟನೆಯಲ್ಲಿ ಎಲ್ಲ ಸಾರ್ವಜನಿಕರ ಒಂದು ಒಳಿತಿಗೆ ಬಯಸಿದಂಥ ಒಂದು ವ್ಯಕ್ತಿ. ಅಂಥ ಮಹಾನ್ ವ್ಯಕ್ತಿ ಸಿಗೋದು ಕಷ್ಟ. ಅಂಥ ವ್ಯಕ್ತಿಯ ಒಂದು ನೆನಪಿನ ಸಲುವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಅವರು ಮತ್ತು ಅವರ ಸಂಘಟನೆಯಲ್ಲರೂ ಬಂದು ಒಂದು ಇದು ಆಚರಿಸಿದ ದಿನ ಪುಣ್ಯಸ್ಮರಣೆಯನ್ನು ಆಚರಿಸಿ ಬಂದಿದ್ದಕ್ಕೆ ನಮ್ಮ ಆಶ್ರಮಕ್ಕೆ ಬಂದಿರ್ತಾರೆ. ಅವರಿಗೆ ನಾನು ಒಂದು ಧನ್ಯವಾದವನ್ನು ಹೇಳ್ತೀನಿ. ಪುಣ್ಯಸ್ಮರಣೆಯ ಅಂಗವಾಗಿ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಜಯ ಕರ್ನಾಟಕ ಸಂಘಟನೆ ಹಾಗೂ ಸ್ಥಳೀಯರು ಭಾಗವಹಿಸಿ ದಿವಂಗತರ ನೆನಪನ್ನ ಮೆಲುಕು ಹಾಕಿದ್ರು. ಇದೇ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಮುಗ್ದಂಪುರ, ರಾಜ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾರ್ಯದರ್ಶಿ ಬಿಎನ್ ವಿಶ್ವನಾಥ್ ನಾಯಕ, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಯಾದಗಿರಿ ಬಸವಂತ ಸಿಂಗ್ ಠಾಕ್, ಯಾದಗಿರಿ ತಾಲೂಕು ಅಧ್ಯಕ್ಷರು ನರೇಶ್ ಹೊಸಳ್ಳಿ, ಸಂತೋಷ್ ಹೊಸಳ್ಳಿ, ಶರಣು ಹೊಸಳ್ಳಿ, ಅಮೀರ್ ಚೌಧರಿ, ಶಂಕರ್ ಚಾಮನಹಳ್ಳಿ, ಅಕ್ಷತ ರುದ್ರಾಶ್ರಮ ಮುಖ್ಯಸ್ಥರು ಆದ ವೀಣಾ ಮೋದಿ ಇನ್ನು ಹಲವರು ಜನ ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.